ಇಂದಿನಿಂದ ಐಪಿಎಲ್ ಟಿ20 ಟೂರ್ನಿ ಮತ್ತೆ ಪುನರಾರಂಭಗೊಳ್ತಾ ಇದೆ. ಚಿನ್ನಸ್ವಾಮಿ ಸ್ಟೇಡಿಯಂ ಸುತ್ತಮುತ್ತ ಭಾರಿ ಬಿಗಿ ಬಂದೋಬಸ್ತ್ ಏರ್ಪಡಿಸಲಾಗ್ತಾ ಇದೆ. ಇಂದಿನಿಂದ ಐಪಿಎಲ್ ಟಿ20 ಟೂರ್ನಿ ಮತ್ತೆ ಪುನರಾರಂಭಗೊಳ್ತಾ ಇದೆ. ಯುದ್ಧದ ವಾತಾವರಣದಿಂದ ಸ್ಥಗಿತಗೊಂಡಿದ್ದ ಟೂರ್ನಿ ಮತ್ತೊಮ್ಮೆ ಪುನರಾರಂಭಗೊಳ್ತಾ ಇದೆ. ಚಿನ್ನಸ್ವಾಮಿ ಸ್ಟೇಡಿಯಂ ಸುತ್ತಮುತ್ತ ಭಾರಿ ಪೊಲೀಸ್ ಬಿಗಿ ಬಂದೋಬಸ್ತ್ ಆಯೋಜನೆ ಮಾಡಲಾಗ್ತಾ ಇದೆ. ಐಪಿಎಲ್ ಟೂರ್ನಿ ಹಿನ್ನೆಲೆ ಹೆಚ್ಚಿನ ಪೊಲೀಸರ ನಿಯೋಜನೆ ಕೂಡ ಆಗ್ತಾ ಇದೆ. ಇಂದು ಬೆಂಗಳೂರಿನಲ್ಲಿ ಆರ್ಸಿಬಿ ವರ್ಸಸ್ ಕೆಕೆಆರ್ ನಡುವೆ ಫೈಟ್ ನಡೆಯುತ್ತೆ. ಸ್ಟೇಡಿಯಂ ಸುತ್ತಮುತ್ತ ಟ್ರಾಫಿಕ್ ತಡೆಗಟ್ಟಲು ಕೂಡ ಹಲವು ಕ್ರಮಗಳನ್ನು ಕೂಡ ಕೈಗೊಳ್ಳಲಾಗ್ತಾ ಇದೆ. ಜೊತೆಗೆ ಈ ಪಂದ್ಯ ಆರ್ಸಿಬಿಗೆ ಬಹು ಮುಖ್ಯವಾದ ಪಂದ್ಯ. ಯಾಕಂದ್ರೆ ಈ ಪಂದ್ಯ ಏನಾದರೂ ಗೆದ್ರೆ ಆರ್ಸಿಬಿ ಪ್ಲೇ ಆಫ್ಗೆ ತಲುಪೋದಕ್ಕೆ ಮೊದಲ ಟೀಮ್ ಅಂತಾನೆ ಹೇಳ್ಬೋದು. ಪ್ಲೇ ಆಫ್ಗೆ ತಲುಪಿದ ಮೊದಲ ಟೀಮ್ ಆರ್ಸಿಬಿ ಆಗುತ್ತೆ. ಕೆಕೆಆರ್ ಮತ್ತೆ ಆರ್ಸಿಬಿ ನಡುವೆ ಪಂದ್ಯ ಇನ್ನೇನು ನಡಿಬೇಕಾಗಿತ್ತು. ಆ ಸಂದರ್ಭದಲ್ಲಿ ಆ ಪಂದ್ಯದ ಏನು ಪಹಲ್ಗಾಮ್ ಅಟ್ಯಾಕ್ ಇಂದ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಉದ್ವಿಗ್ನ ವಾತಾವರಣದ ಹಿಂದೆ ಈ ಸ್ಥಗಿತಗೊಂಡಿದ್ದ ಈ ಟೂರ್ನಿ ಮತ್ತೆ ಪುನರಾರಂಭಗೊಳ್ತಾ ಇದೆ.